ಹಾಯ್ ಹಲೋ ಎಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು 28 ಡಿಸೆಂಬರ್ ನಾವು ಬ್ಯಾಂಗ್ಳೂರ್ನ ಬಿಟ್ಟು ಸ್ವಲ್ಪ ದಿವಸ ಹೊರಗಡೆ ನಮ್ಮ 2023 ಲಾಸ್ಟ್ ಮೂಮೆಂಟ್ಸ್ನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದು ಮಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಾವು ನಾನು ಪಾಪು ನಮ್ಮ ಹಸ್ಬೆಂಡ್ ಮೂರೇ ಜನ ಅಲ್ಲ, ಜೊತೆಗೆ ಡಿಪ್ಪಿನೂ ಕೂಡ ನಮ್ಮ ಪಾಪು ಕರ್ಕೊಬಂದಿದ್ದಾಳೆ. ಸೊ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ನಮ್ಮ ಪಾಪು ಮಲ್ಕೊಂಡ್ಬಿಡ್ತಾಳೆ ಕಾರಲ್ಲಿ. ಯಾವಾಗಲೂ ಅಷ್ಟೇ ಬೆಡ್ ಹಾಕಿ ಮಲಗಿಸ್ಬಿಡ್ತೀವಿ. ಸೊ ಇದಾದಮೇಲೆ ನಾವು ಫಸ್ಟ್ ವಿಸಿಟ್ ಮಾಡಿದ ಪ್ಲೇಸ್ ಬಂದು ಕುಶಾಲ್ ನಗರ್ ಗೋಲ್ಡನ್ ಟೆಂಪಲ್. ಇದು ನಾವು ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ, ಬಟ್ ಕೊರೋನಾ ಟೈಮಲ್ಲಿ ಆವಾಗ ಓಪನ್ ಇರಲಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ನಾವು ಈ ಸರಿ ಪ್ಲ್ಯಾನ್ ಮಾಡಿದ್ವಿ. ಸೊ ಇಲ್ಲಿ ಒಂದು ಪ್ರತಿಯೊಂದು ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ಡೋರ್ ಆಗಿರ್ಬೋದು, ಎಂಟ್ರೆನ್ಸ್ ಆಗಿರ್ಬೋದು, ಆ್ಯಂಡ್ ಒಳಗಡೆ ಅದು ಏನು ಅಲ್ಲಿ ಸ್ಟ್ಯಾಚ್ಯುಗಳೆಲ್ಲ ಇದೆ ಅದು ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಕಲರ್ಫುಲ್. ಇವಾಗಂತೂ ಡಿಸೆಂಬರ್ ಟೈಮ್ ಎಷ್ಟೋ ಸ್ಕೂಲಿಂದ ಮಕ್ಕಳನ್ನ ಅಲ್ಲಿಗೆ ಒನ್ ಡೇ ಟ್ರಿಪ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದರು. ಸೊ ಅಷ್ಟು ಜನ, ಎಷ್ಟೊಂದು ಬಸ್ಸಸ್ ಬಂದಿದ್ರು ಕೂಡ ಅಲ್ಲಿ ಯಾವುದೇ ರೀತಿ ರಶ್ ಅನ್ನಿಸ್ತಿರ್ಲಿಲ್ಲ. ಅಷ್ಟು ದೊಡ್ಡ ಸ್ಪೇಷಿಯಸ್ ಆಗಿ ಇತ್ತು. ಇಲ್ಲಿ ನೋಡಿ ನಮ್ಮ ಪಾಪು ಅಂತೂ ಫುಲ್ ಓಡಾಡ್ಕೊಂಡು ಆಟ ಆಡ್ತಾಯಿದ್ಲು. ಅಲ್ಲಿ ಯಾರ್ಯಾರು ಮಾತಾಡ್ಸಿದ್ರೆ ಅವ್ರಿಗೆ ಹಾಯ್ ಹೇಳೋದು, ಬಾಯ್ ಹೇಳೋದು, ಈ ಥರ ಎಲ್ಲ ಅವಳು ಅದನ್ನೆಲ್ಲ ತುಂಬ ಎಂಜಾಯ್ ಮಾಡ್ತಾಳೆ. ಸೊ ನಾವು ಅದಕ್ಕೆ ಫ್ರೀ ಬಿಟ್ಬಿಟ್ಟಿದ್ವಿ ಆಟ ಆಡಲಿ ಅಂತ. ಸೊ ಇಲ್ಲಿ ಎಷ್ಟೊಂದು ಸಣ್ಣದ ಟೆಂಪಲ್ಗಳೆಲ್ಲ ಇದೆ ಅವ್ರದ್ದೇ. ಇದು ಬಂದು ನಮ್ಮದ್ರಲ್ಲಿ ಹೇಗೆ ಬ್ರಾಹ್ಮಿಣ್ಸಲ್ಲಿ ಅವ್ರದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅಂತ ಒಂದು ರೂಮ್ ಇರುತ್ತೆ, ಆ ಥರ ನಮಗೆಲ್ಲ ಎಂಟ್ರಿ ಇರೋದಿಲ್ಲ, ಹೊರಗಡೆಯಿಂದ ಅಷ್ಟೇ ನಾವು ನೋಡಬೇಕು. ಇದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಪಣಂಬೂರು ಬೀಚಿಗೆ. ಇದು ನಮ್ಮ ಪಾಪುವಿನ ಫಸ್ಟ್ ಬೀಚ್ ವಿಸಿಟ್. ಸೊ ಇಲ್ಲಿ ನಮ್ಮ ಪಾಪುಗೆ ನೀರಂದರೆ ತುಂಬ ಇಷ್ಟ, ಆಟ ಆಡೋದು ಅಂತ. ಅದಕ್ಕೋಸ್ಕರ ನಾವು ಬೀಚ್ಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಮೈಸೂರಿಂದ ಮಡಿಕೇರಿ ರೂಟಲ್ಲಿ ಹೋಗ್ಬಿಟ್ಟು ಹಾಗೆ ಮಂಗಳೂರು ಕಡೆ ಬಂದ್ವಿ. ಸೊ ಇಲ್ಲಿ ನೋಡಿ ನಮ್ಮ ಪಾಪುಗೆ ಫಸ್ಟ್ ಬೀಚ್ ಹತ್ರ ಬಂದಿದ್ದ ತಕ್ಷಣ ಇಳಿಸ್ಬಿಟ್ಟೆ ನಾನು, ಓಡಾಡು ಅಂತ. ಅವಳು ಓಡಾಡೋಕ್ಕೆ ಬರ್ತಿರ್ಲಿಲ್ಲ. ಕೆಳಗೆ ಕುತ್ಕೊಂಡು ಒಂದ್ಸಲಿ ನೋಡೋದು, ಕೈಯೆಲ್ಲ ಮರಳಂಟ್ಕೊಬಿಡ್ತು. ಅವಳಿಗೆ ಕೈ ಕಾಲು ಏನು ಗಲೀಜಾಗಬಾರ್ದು, ನೀಟಾಗಿರಬೇಕು. ಒಂಚೂರು ಗಲೀಜಾದರೂ ನಂಗೆ ಇಮಿಡಿಯೇಟ್ ವಾಶ್ ಮಾಡಿಸು ಅನ್ನಿಸ್ತಿರ್ತಾಳೆ. ಹಾಗಾಗಿ ತುಂಬ ಇರಿಟೇಟ್ ಆಗಿಬಿಡ್ತು, ನೋಡಿ ಎಷ್ಟು ಅಳ್ತಾ ಇದ್ದಾಳೆ ಅಂತ. ಅದಕ್ಕೆ ನಾವು ಜಾಸ್ತಿ ಆಟ ಆಡಿಸ್ಲಿಲ್ಲ, ಬೇಗ ಅವಳಿಗೆ ಫ್ರೆಶ್ ಅಪ್ ಮಾಡಿಬಿಟ್ಟು ಹಾಗೆ ಬೀಚ್ ಹತ್ರ ನಾವು ಫಿಶ್ ತಿನ್ಕೊತ ಹಾಗೆ ಬೀಚ್ನ ನೋಡ್ತಾ ಇದ್ವಿ. ಮಧ್ಯಾಹ್ನ ಆಗ್ತಾ ಬಂತು, ತುಂಬ ಬಿಸಿಲು, ಮಂಗಳೂರಲ್ಲಿ ಸೆಕೆ ಕೇಳಬೇಕಾ, ಹಾಗಾಗಿ ನಾವು ಸುಮ್ಮನೆ ಆಗಿಬಿಟ್ಟು ವಾಪಸ್ ಹೋಟೆಲಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಾವು ಇನ್ನೊಂದು ಬೀಚ್ಗೆ ಬಂದ್ವಿ, ತಣ್ಣೀರು ಬಾವಿ ಬೀಚ್ ಅಂತ. ಸೊ ಇಲ್ಲಿ ನಾವು ಬಂದಿದ್ದು ಜಸ್ಟ್ ಫಾರ್ ಫೋಟೋಶೂಟ್. ನಮ್ಮ ಪಾಪುದು ಬೀಚ್ ಸೈಡ್ ಫೋಟೋಶೂಟ್ ಮಾಡಬೇಕು ಅಂತ ತುಂಬ ದಿವಸದಿಂದ ಪ್ಲ್ಯಾನಿಂಗ್ ಇತ್ತು. ಸೊ ಹಾಗಾಗಿ ಒಳ್ಳೊಳ್ಳೆ ಫೋಟೋಸ್ನ ಸನ್ಸೆಟ್ ಟೈಮಲ್ಲಿ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ನಮ್ಮ ಪಾಪುಗೆ ಇಲ್ಲಿ ಕರ್ಕೊಂಡು ಬಂದು ಕ್ಲಿಕ್ ಮಾಡಿದ್ದೀವಿ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಸನ್ಸೆಟ್ ಟೈಮಲ್ಲಿ ನಮ್ಮ ಪಾಪು ಅಂತೂ ಪಿಂಕ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ರೆಡ್ ಡ್ರೆಸ್ ಎಲ್ಲ ಹಾಕಿ. ಸೊ ಇದಾದಮೇಲೆ ನಾವು ಅಲ್ಲಿಂದ ನಮ್ಮಮ್ಮ ಮನೆಗೆ ಬಂದ್ವಿ. ಸೊ ಇಲ್ಲಿ ನಮ್ಮ ಹಸ್ಬೆಂಡ್ 2 ಕೇಕ್ನ ತಗೊಬಂದಿದ್ರು. ಒಂದು 2023ನ ಹ್ಯಾಪಿಯಾಗಿ ಕೇಕ್ ಕಟ್ ಮಾಡಿ ಕಳಿಸ್ಕೊಡೋದಕ್ಕೆ, ಹಾಗೆ 2024ಗೆ ವೆಲ್ಕಮ್ ಮಾಡೋದಕ್ಕೆ ಅಂತ 2 ಕೇಕ್ನ ತಗೊಬಂದಿದ್ರು. ನಾವು ಮಿಡ್ ನೈಟ್ ಕಟ್ ಮಾಡಿದ್ರೆ ನಮ್ಮ ಪಾಪುಗೆ ಇರಿಟೇಟ್ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಕಟ್ ಮಾಡಿದ್ವಿ. ಸೊ ನಮ್ಮ ಪಾಪು ನೋಡಿ ಎಷ್ಟು ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ದಾಳೆ ಅಂತ. ಅವಳೇನು ಮುಟ್ಟೋದಿಲ್ಲ, ಕೈ ಗಲೀಜಾಗುತ್ತೆ ಅಂತ ಏನು ಟಚ್ ಮಾಡೋದಾಗಲೂ ಬಾಯಿಗೆ ಹಾಕೊಳ್ಳೋದಾಗಲಿ ಮಾಡೋದಿಲ್ಲ. ಸೊ ಹೀಗೆ ನಮ್ಮ ಪಾಪು ಜೊತೆಗೆ ನಾವು ಖುಷಿಯಾಗಿ 2023ಗೆ ಬಾಯ್ ಹೇಳಿ ಮಾಡಿದ್ವಿ. ಹಾಗೆ ನೀವೆಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಫ್ರಮ್ ಪ್ರಿನ್ಸಸ್ ಯಶ್ವಿ. ಸೊ ನಾನು ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೇನೆ. ಎಲ್ಲರಿಗೂ ಬಾಯ್.